ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಈ 2026ರ ಈ ಒಂದು ವರ್ಷದಲ್ಲಿ ಮಾರ್ಚ್ 22ರ ನಂತರ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಅದರಲ್ಲೂ ಈ ಯುಗಾದಿ ಕಳೆದ ನಂತರ ಈ ಹೊಸ ಸಂವತ್ಸರವು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ. ಹಿಂದೂ ಪಂಚಾಂಗದ ಪ್ರಕಾರ ಶ್ರೀ ಪರಾಭವ ನಾಮ ಸಂವತ್ಸರವು ಈ ಕನ್ಯಾ ರಾಶಿಯವರ ಜೀವನದ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರಲಿದೆ, ಹಾಗೆಯೇ ಈ ತಿಂಗಳ ಗ್ರಹ ಸಂಚಾರದಿಂದ ಉಂಟಾಗ್ತಿರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು, ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈ ರಾಶಿಯವರು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆಯೇ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಏನಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಮಾರ್ಚ್ ತಿಂಗಳಿನಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿರಲಿದೆ ಈ ತಿಂಗಳು ಅಂತ ನೋಡ್ತಾ ಬರೋದಾದರೆ, ಈ ಮಾರ್ಚ್ 2026ರ ಈ ತಿಂಗಳು ಕನ್ಯಾ ರಾಶಿಯವರಿಗೆ ಪ್ರಮುಖ ಬದಲಾವಣೆಯ ತಿಂಗಳು ಅಂತಲೇ ಹೇಳ್ಬೋದು. ನಿಮ್ಮ ಮುಖ್ಯ ಗಮನವು 7ನೇ ಮನೆಯ ಸಂಬಂಧಗಳ ಕಡೆ ಇರ್ತಾ ಹೋಗ್ತದೆ. ಉಚ್ಚ ಶುಕ್ರ ಮತ್ತು ಸೂರ್ಯನು ಶನಿಯೊಂದಿಗೆ ಇಲ್ಲಿ ಸೇರೋ ಕಾರಣ ದಾಂಪತ್ಯ ಮತ್ತು ವ್ಯಾಪಾರ ಪಾಲುದಾರಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀವು ಕಾಣ್ತಾ ಹೋಗ್ತೀರಿ. ಪ್ರೀತಿಯ ಜೊತೆಗೆ ಜವಾಬ್ದಾರಿಯು ಕೂಡ ಇದೇ ಟೈಮ್ನಲ್ಲಿ ಈ ರಾಶಿಯವರಿಗೆ ಹೆಚ್ಚಾಗ್ತಾ ಹೋಗ್ತದೆ. ಇನ್ನೊಂದೆಡೆ ನಿಮ್ಮ 6ನೇ ಮನೆಯು ಒಂದು ರಣರಂಗದಂತಿದ್ದು ಅಲ್ಲಿ ನೀವು ಜಯವನ್ನು ಸಾಧಿಸುವುದು ಖಚಿತ. ಮಂಗಳ ಮತ್ತು ರಾಹುವಿನ ಸಂಯೋಜನೆಯು ನಿಮಗೆ ಶತ್ರುಗಳನ್ನು ಸೋಲಿಸಲು, ಸಾಲಗಳನ್ನು ತೀರಿಸಲು ಮತ್ತು ಸಂಕೀರ್ಣ ಸಮಸ್ಯೆಗಳನ್ನು ಬಗೆಹರಿಸಲು ಅಪಾರವಾದಂತಹ ಶಕ್ತಿಯನ್ನು ನೀಡುತ್ತದೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಅತಿಯಾದ ಒತ್ತಡಕ್ಕೆ ಒಳಗಾಗದಂತೆ ಈ ರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಹಾಗೆಯೇ ಈ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಿನಲ್ಲಿ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ 6ನೇ ಮನೆಯ ಕುಂಭರಾಶಿಯಲ್ಲಿ ರಾಹು ಇರಲಿದ್ದು ಸಮಸ್ಯೆಗಳಿಗೆ ಅಸಾಂಪ್ರದಾಯಿಕವಾದಂತಹ ಪರಿಹಾರಗಳು ಕೂಡ ರಾಹುವಿನ ಈ ಸಂಚಾರದಿಂದ ಸಿಕ್ತು ಹೋಗ್ತವೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 6ನೇ ಮನೆಯಿಂದ 7ನೇ ಮನೆಗೆ ಮಾರ್ಚ್ 15ರಂದೇ ತನ್ನ ರಾಶಿಯನ್ನು ಬದಲಾವಣೆ ಮಾಡಿರ್ತಕ್ಕಂತಹ ಸೂರ್ಯನು ಕಾನೂನು ಸಮಸ್ಯೆಗಳಿಗೆ ಪರಿಹಾರವನ್ನು ನಿಮಗೆ ನೀಡ್ತಾ ಬರ್ತಾರೆ. ಹಾಗೆಯೇ ನಂತರ ನಿಮ್ಮ ದಾಂಪತ್ಯದಲ್ಲಿ ಅಹಂಕಾರವನ್ನು ಕೂಡ ಸೃಷ್ಟಿ ಮಾಡ್ತಾರೆ. ಈ ಟೈಮ್ನಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಈ ರಾಶಿಯವರಿಗೆ ಒಳಿತು ಅಂತಲೇ ಹೇಳ್ಬೋದು. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ 10ನೇ ಮನೆಯ ಮಿಥುನ ರಾಶಿಯಲ್ಲಿ ಗುರು ಇರಲಿದ್ದು ನಿಮ್ಮ ವೃತ್ತಿಯಲ್ಲಿ ಅಧಿಕಾರವನ್ನು ಕಾಣ್ತಾ ಬರ್ತೀರಿ. ಹಾಗೆ ಬಡ್ತಿಯ ಯೋಗವು ಕೂಡ ಈ ರಾಶಿಯವರಿಗೆ ಸಿಗಲಿದೆ. ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 6ನೇ ಮನೆಯ ಕುಂಭರಾಶಿಯಲ್ಲಿ ಮಂಗಳನು ಇರಲಿದ್ದು ವಿರೋಧಿಗಳ ಮೇಲೆ ಈ ರಾಶಿಯವರು ಜಯವನ್ನು ಸಾಧಿಸ್ತಾ ಬರ್ತೀರಿ ಈ ಮಾರ್ಚ್ನಲ್ಲಿ. ಹಾಗೆಯೇ ಈ ರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಇದೇ ಮಾರ್ಚ್ನಲ್ಲಿ ವಹಿಸಬೇಕಾಗಿರ್ತದೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ 2 ಮತ್ತು 9ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಸೂರ್ಯನು 7ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಇರೋ ಕಾರಣ ಪ್ರೇಮ ಜೀವನದ ವಿಚಾರದಲ್ಲಿ ಸಂಗಾತಿಯ ಮೂಲಕ ಹೆಚ್ಚಿನ ಧನಲಾಭವನ್ನು ಕಾಣ್ತಾ ಬರ್ತೀರಿ ಮತ್ತು ಪಾಲುದಾರಿಕೆಯ ವಿಚಾರದಲ್ಲೂ ಕೂಡ ಹೆಚ್ಚಿನ ಲಾಭಾಂಶವನ್ನು ನೀವು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ಮಾರ್ಚ್ ತಿಂಗಳಿನಲ್ಲಿ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಕಂಡ್ರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಹಾಗಾದರೆ ಈ ಮಾರ್ಚ್ 22ರ ನಂತರ ಈ ರಾಶಿಯವರ ಹಣಕಾಸಿನ ಸ್ಥಿತಿ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ಆರ್ಥಿಕವಾಗಿ ಈ ರಾಶಿಯವರಿಗೆ ಬಲಿಷ್ಠವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. ಈ ಮಾರ್ಚ್ ತಿಂಗಳನ್ನು ನಿಮ್ಮ 2ನೇ ಮನೆಯ ಅಧಿಪತಿ ಶುಕ್ರ 7ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋ ಕಾರಣ ಸಂಗಾತಿ ಅಥವಾ ವ್ಯಾಪಾರ ಪಾಲುದಾರರ ಮೂಲಕ ಉತ್ತಮವಾದ ಧನಲಾಭವನ್ನು ಕೂಡ ಕಾಣ್ತಾ ಬರ್ತೀರಿ. ಜಂಟಿ ಹೂಡಿಕೆಗಳು ಲಾಭಗಳನ್ನು ತರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. 6ನೇ ಮನೆಯಲ್ಲಿರತಕ್ಕಂತಹ ಗ್ರಹಗಳ ಚಟುವಟಿಕೆಯು ಹಳೆಯ ಸಾಲಗಳನ್ನು ತೀರಿಸಲು ಅಥವಾ ಕಾನೂನು ವೆಚ್ಚಗಳಿಗಾಗಿ ಹಣ ಬಳಕೆಯಾಗುವುದನ್ನು ಸೂಚಿಸಲಿದೆ. ಇದು ನಿಮಗೆ ಮುಂದಿನ ದಿನಗಳಲ್ಲಿ ಭಾರ ಕಡಿಮೆಯಾಗಲು ಸಹಾಯವನ್ನು ಕೂಡ ಮಾಡ್ತಾ ಬರ್ತದೆ. ಸ್ನೇಹಿತರಿಗೆ ಸಾಲ ನೀಡೋದನ್ನು ಈ ಟೈಮ್ನಲ್ಲಿ ತಪ್ಪಿಸಿ, ಏಕೆಂದರೆ
ರಾಹುವಿನ ಪ್ರಭಾವದಿಂದ ಹಣ ವಾಪಸ್ ಬರುವುದು ಬಹಳ ಕಷ್ಟವಾಗ್ಬೋದು. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ 6ನೇ ಮನೆಯ ಗ್ರಹಗಳ ದಟ್ಟಣೆಯು ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕೆಯನ್ನು ಕೂಡ ಈ ಮಾರ್ಚ್ ತಿಂಗಳಿನಲ್ಲಿ ನೀಡ್ತಾ ಬಂದಿದೆ. ನಿಮ್ಮಲ್ಲಿ ಹೋರಾಟದ ಮನೋಭಾವವಿದ್ದರೂ ಉಷ್ಣ ಸಂಬಂಧಿತ ಸಮಸ್ಯೆಗಳಾದಂತಹ ಅಸಿಡಿಟಿ ಅಥವಾ ಚರ್ಮದ ದದ್ದುಗಳು ಕೂಡ ಕಾಡ್ಬೋದು. ಅಂಗಾರಕ ಯೋಗವು ಚೂಪಾದ ವಸ್ತುಗಳು, ವಾಹನ ಚಾಲನೆ ಅಥವಾ ಕ್ರೀಡೆಗಳಲ್ಲಿ ಗಾಯಗಳಾಗುವುದನ್ನು ಅಪಾಯವನ್ನು ಕೂಡ ಸೂಚಿಸಲಿದೆ. ನಿಮ್ಮ ಸುತ್ತಮುತ್ತಲಿನ ಬಗ್ಗೆ ಬಹಳಷ್ಟು ಗಮನವನ್ನು ವಹಿಸಬೇಕು ಈ ರಾಶಿಯವರು. 7ನೇ ಮನೆಯ ಶನಿಯು ನಿಮ್ಮ ಲಗ್ನವನ್ನು ನೋಡೋದರಿಂದ ಅತಿಯಾದ ಕೆಲಸದಿಂದ ಸುಸ್ತು ಕೂಡ ಉಂಟಾಗ್ಬೋದು. ಈ ತಿಂಗಳು ಕೆಲಸದಷ್ಟೇ ವಿಶ್ರಾಂತಿಯು ಕೂಡ ಈ ರಾಶಿಯವರಿಗೆ ಬಹಳ ಮುಖ್ಯವಾಗಿರ್ತದೆ. ಹಾಗೆಯೇ ಈ ಯುಗಾದಿಯ ಹೊಸ ಸಂವತ್ಸರವು ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದು ನಿಮ್ಮ ಆರೋಗ್ಯದಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಮಾರ್ಚ್ 22ರ ನಂತರ ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳು ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ಸಂಬಂಧಗಳ ವಿಚಾರದಲ್ಲಿ 7ನೇ ಮನೆಯಲ್ಲಿ ಉಚ್ಚ ಶುಕ್ರ ಮತ್ತು ಶನಿ ಇರೋ ಕಾರಣ ದಾಂಪತ್ಯ ಜೀವನ ಗಂಭೀರವಾಗ್ತಾ ಹೋಗ್ತದೆ. ಅವಿವಾಹಿತರಿಗೆ ಪ್ರೌಢ ಮತ್ತು ಯಶಸ್ವಿ ವ್ಯಕ್ತಿಯೊಂದಿಗೆ ವಿವಾಹದ ಮಾತುಕತೆಗಳು ಕೂಡ ನಡೆಯಬಹುದು. ಅದರಲ್ಲೂ ಮಾರ್ಚ್ 15ರ ನಂತರ ಸೂರ್ಯನು 7ನೇ ಮನೆಗೆ ಪ್ರವೇಶವನ್ನು ಮಾಡಿರೋ ಕಾರಣ ಎಚ್ಚರವನ್ನು ಕೂಡ ವಹಿಸಬೇಕು. ಸೂರ್ಯನು ಅಹಂಕಾರವನ್ನು ಪ್ರತಿನಿಧಿಸ್ತಾನೆ. ಇದರಿಂದ ಸಂಗಾತಿಯೊಂದಿಗೆ ಅಧಿಕಾರದ ಹಕ್ಕುಗಳಿಗಾಗಿ ಘರ್ಷಣೆಯೂ ಕೂಡ ಉಂಟಾಗ್ಬೋದು. ಪ್ರೇಮ ಮತ್ತು ತಾಳ್ಮೆಯ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಕೂಡ ಈ ರಾಶಿಯವರಿಗೆ ಅಗತ್ಯವಾಗಿರ್ತದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಶೈಕ್ಷಣಿಕ ಜೀವನ ಹೇಗಿರಲಿದೆ ಈ ಮಾರ್ಚ್ 22ರ ನಂತರ, ಏನೆಲ್ಲ ಅದೃಷ್ಟಗಳನ್ನು ಕಂಡಿದ್ದೀರಿ ಅಂತ ನೋಡ್ತಾ ಬರೋದಾದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂದರೆ ವೈದ್ಯಕೀಯ, ಇಂಜಿನಿಯರಿಂಗ್, ಸರ್ಕಾರಿ ಸೇವೆ ತಯಾರಿ ನಡೆಸ್ತಿರೋರಿಗೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ಸಮಯ ಅಂತಲೇ ಹೇಳ್ಬೋದು. 6ನೇ ಮನೆಯು ನಿಮಗೆ ಶಿಸ್ತು ಮತ್ತು ಏಕಾಗ್ರತೆಯನ್ನು ನೀಡ್ತಾ ಬರ್ತದೆ. ಆದರೆ ಸಾಮಾನ್ಯ ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣ ಅಥವಾ ಪ್ರೇಮ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ವಿಚಲಿತರಾಗ್ಬೋದು. 10ನೇ ಮನೆಯ ಗುರುವು ಉನ್ನತ ಸಾಧನೆಗೆ ಸಾಥನ್ನು ನೀಡುತ್ತಿರುವುದರಿಂದ ನಿಮ್ಮ ಪಠ್ಯಕ್ರಮದ ಪ್ರಾಯೋಗಿಕ ಅನ್ವಯದ ಮೇಲೆ ಗಮನವನ್ನು ಹರಿಸಬೇಕಾಗಿರ್ತದೆ ಸ್ನೇಹಿತರೆ. ಅದರಲ್ಲೂ ಈ ರಾಶಿಯ ವಿದ್ಯಾರ್ಥಿಗಳು ಈ ಟೈಮ್ನಲ್ಲಿ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋರಿಗೆ ಬಹಳ ಅನುಕೂಲಕರವಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಕಾಣಲಿದೆ ಅಂತ ನೋಡ್ತಾ ಬರೋದಾದರೆ, 10ನೇ ಮನೆಯ ಗುರುವಿನ ಪ್ರಭಾವದಿಂದ ನಿಮ್ಮ ವೃತ್ತಿ ಜೀವನವು ಸುವರ್ಣ ಕಾಲದಂತೆ ಇರುತ್ತದೆ. ನಿಮ್ಮ ಅಧಿಕಾರಕ್ಕೆ ಯಾರೂ ಕೂಡ ಸವಾಲು ಹಾಕಲಾರರು. ನಿಮ್ಮ ಸಲಹೆಗಳಿಗೆ ಹೆಚ್ಚಿನ ಗೌರವವು ಕೂಡ ಸಿಗಲಿದೆ. ನೀವು ಉದ್ಯೋಗದಲ್ಲಿ ಇದ್ದರೆ 6ನೇ ಮನೆಯ ಮಂಗಳ ಮತ್ತು ರಾಹುವಿನ ಸಂಯೋಜನೆಯು ನೀವು ಕಚೇರಿಯಲ್ಲಿ ಎಲ್ಲರಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ಮಾಡ್ತದೆ. ಈ ತಿಂಗಳು ನೀವು ಸಮಸ್ಯೆಗಳನ್ನು ಬಗೆಹರಿಸುವ ಯಂತ್ರದಂತೆ ಕೆಲಸವನ್ನು ಮಾಡ್ತಾ ಹೋಗ್ತೀರಿ. ಅದರಲ್ಲೂ ಉದ್ಯಮಿಗಳಿಗೆ 7ನೇ ಮನೆಯಲ್ಲಿ ಉಚ್ಚ ಶುಕ್ರನ ಪ್ರವೇಶವು ಅದ್ಭುತ ಸುದ್ದಿಗಳನ್ನು ಕೂಡ ತರಲಿದೆ. ಹಾಗೆಯೇ ಈ ಟೈಮ್ನಲ್ಲಿ ವಿದೇಶಿ ಸಂಪರ್ಕಗಳಿಂದ ಅಥವಾ ಐಷಾರಾಮಿ ವಸ್ತುಗಳ ವ್ಯಾಪಾರದಿಂದ ಲಾಭದಾಯಕವಾದಂತಹ ಒಪ್ಪಂದಗಳು ಕೂಡ ಸಿಗಲಿದೆ ಅಂತಲೇ ಹೇಳ್ಬೋದು. ಆದರೆ ಶನಿಯ ಉಪಸ್ಥಿತಿಯು ಕಠಿಣ ಪರಿಶ್ರಮ ಮತ್ತು ಕಾನೂನು ಬದ್ಧತೆಯನ್ನು ಬೇಡ್ತದೆ. ಈ ಟೈಮ್ನಲ್ಲಿ ಯಾವುದೇ ಶಾರ್ಟ್ಕಟ್ಗಳನ್ನು ಬಳಸಲಿಕ್ಕೆ ಹೋಗಬೇಡಿ ಸ್ನೇಹಿತರೆ, ಇದು ಸಾಕಷ್ಟು ಅಪಾಯವಾಗಿರ್ತದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ಮಾರ್ಚ್ 22ರ ನಂತರವೂ ಕೂಡ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಈ ರಾಶಿಯವರು. ಹಾಗಾದರೆ ಈ ರಾಶಿಯವರು 6ನೇ ಮನೆಯ ವಿಜಯ ಮತ್ತು 7ನೇ ಮನೆಯ ಸಾಮರಸ್ಯಕ್ಕಾಗಿ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅನ್ನೋದನ್ನು ನೋಡ್ತಾ ಬರೋದಾದರೆ, ಬುಧವಾರಗಳಂದು ತಪ್ಪದೇ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ ಸ್ನೇಹಿತರೆ. ಇದು ಆ ವಿಷ್ಣು ದೇವರ ಬೆಂಬಲವನ್ನು ನಿಮಗೆ ಸೂಚಿಸಲಿದೆ. ಇದು ನಿಮ್ಮ ರಾಶಿಯಾಧಿಪತಿಯಾದಂತಹ ಬುಧನನ್ನು ಕೂಡ ಬಲಿಷ್ಠಗೊಳಿಸಲಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಲಕ್ಷ್ಮೀದೇವಿಯ ಕೃಪೆಯೂ ಕೂಡ ನಿಮಗೆ ದೊರಕಲಿದೆ. ಇದು ನಿಮ್ಮ ಆರ್ಥಿಕ ಸಮೃದ್ಧಿ ಮತ್ತು ದಾಂಪತ್ಯ ಸುಖವನ್ನು ನೀಡಲಿದೆ ಅಂತಲೇ ಹೇಳ್ಬೋದು. 6ನೇ ಮನೆಯ ತೀವ್ರತೆಯನ್ನು ತಗ್ಗಿಸಲು ಬೀದಿ ನಾಯಿಗಳಿಗೆ ಅಥವಾ ಹಕ್ಕಿಗಳಿಗೆ ಆಹಾರವನ್ನು ನೀಡಿ. ಇದು ಶತ್ರುಬಾಧೆಯನ್ನು ಕಡಿಮೆ ಮಾಡ್ತದೆ. ಹಾಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ನೆಮ್ಮದಿಯನ್ನು ಕೂಡ ತರಲಿದೆ. ಅನಗತ್ಯ ಜಗಳಗಳಿಗೆ ಹೋಗಬೇಡಿ. ಈ ಟೈಮ್ನಲ್ಲಿ ನಿಮ್ಮ ಶಕ್ತಿಯನ್ನು ಸೃಜನಾತ್ಮಕ ಕೆಲಸಗಳಿಗೆ ಬಳಸ್ಕೊಳ್ತಾ ಬನ್ನಿ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ಬೋದಾಗಿದೆ.
ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ಹಾಗೆ ಪ್ರತಿ ಗುರುವಾರ ಗುರುರಾಯರ ಜಪವನ್ನು ಮಾಡಿ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ. ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸಾಧ್ಯವಾದರೆ ನವಗ್ರಹಗಳ ದೇವಸ್ಥಾನಕ್ಕೆ ತೆರಳಿ ನವಗ್ರಹಗಳ ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ಆ ನವಗ್ರಹಗಳ ಅನುಗ್ರಹವೂ ಕೂಡ ನಿಮಗೆ ದೊರಕಲಿದೆ ಅಂತಲೇ ಹೇಳ್ಬೋದು. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.